ಇಸ್ರೇಲ್ನಲ್ಲಿ ನಡೀತಾ ಇರುವ ಯುದ್ಧ ಆರಂಭವಾಗಿ 29ನೇ ದಿನವೂ ಕೂಡ ಯುದ್ಧ ಕಂಟಿನ್ಯೂ ಆಗ್ತಾನೆ ಇದೆ. ಯಾವುದೇ ಕಾರಣಕ್ಕೂ ದಾಳಿ ನಿಲ್ಲಿಸಲ್ಲ ಅಂತ ಇದೆ ಇರಾನ್. ಇರಾನ್ನ ಉಗ್ರರ ನೆಲೆಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದ್ದು ಇರಾನ್ ಹೇಳ್ತಾ ಇದೆ ಯಾವುದೇ ಕಾರಣಕ್ಕೂ ಈ ದಾಳಿಯನ್ನ ನಿಲ್ಲಿಸುವ ಮಾತೇ ಇಲ್ಲ ಅಂತ ಹೇಳಿ. ಈ ಸಂದರ್ಭದಲ್ಲಿ ಇಸ್ರೇಲ್ ಇದೀಗ ಇರಾನ್ನ ಉಗ್ರ ನೆಲೆಗಳ ಮೇಲೆ ದಾಳಿಯನ್ನ ಮಾಡಿದೆ. ಬುಶೇರ್ನಲ್ಲಿನ ಪರಮಾಣು ಸ್ಥಾವರದ ಬಳಿ ಸ್ಫೋಟ ಆಗಿದೆ. ಇಸ್ರೇಲ್ ಅಮೆರಿಕದಿಂದ ಬುಶೇರ್ ಬಳಿ ದಾಳಿಯನ್ನ ಮಾಡಲಾಗಿದೆ. ಈಗ 3ನೇ ಬಾರಿ ದಾಳಿಯನ್ನ ಮಾಡಿರೋದು ಇಸ್ರೇಲ್ ಹಾಗೇನೆ ಅಮೆರಿಕ. ಮೊನ್ನೆಯಿಂದಲೂ ಶಾಂತಿ ಮಾತುಕತೆಯ ವಿಚಾರವನ್ನ ಪ್ರಸ್ತಾಪ ಮಾಡೋದು ಮತ್ತೆ ಅಟ್ಯಾಕ್ ಮಾಡೋದು ಇಂಥದ್ದೇ ನಡೀತಾ ಇದೆ ಹೊರತು ಈ ವಿಚಾರದಲ್ಲಿ ಯಾವುದೇ ರೀತಿಯ ರಾಜಿ ಅಥವಾ ಶಾಂತಿಯ ವಿಚಾರಗಳು ಕಾಣಿಸ್ತಾನೇ ಇಲ್ಲ. ಶಾಂತಿಯ ವಿಚಾರ ಮಾತಾಡ್ತಾನೆ ದಾಳಿ ಮುಂದುವರೆದಿದೆ. ಇವತ್ತು ರೋಮಾಂಚನಕಾರಿ ಬೆಳವಣಿಗೆ ಆಗಲಿದೆ ಅಂತ ಹೇಳಿ ಅಮೆರಿಕದ ಶ್ವೇತ ಭವನದಿಂದ ಮಹತ್ವದ ಪೋಸ್ಟ್ ಅನ್ನ ಹಾಕಲಾಗಿದೆ. ಯುದ್ಧ ನಿಲ್ಲತ್ತಾ ಅಥವಾ ಇನ್ನಷ್ಟು ಕಡೆ ದಾಳಿ ಆಗುತ್ತಾ? ಹರ್ಮುಜ್ ಜಲಸಂಧಿಯ ವಿಚಾರದಲ್ಲಿ ಈಗಾಗಲೇ ಅಮೆರಿಕ ಕೆಂಡಾಮಂಡಲ ಆಗಿದೆ. ಈ ಹಿನ್ನೆಲೆಯಲ್ಲಿಯೇ ಈಗಾಗಲೇ ಈ 5 ದಿನದ ಒಂದು ಕದನ ವಿರಾಮವನ್ನು ಕೊಟ್ಟಿತ್ತಲ್ಲ, ಆ ಒಂದು 5 ದಿನದ ಕದನ ವಿರಾಮ ಇದೀಗ ತಾನು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಿಕ್ಕಾಗಿ ಅಮೆರಿಕ ಮಾಡಿಕೊಂಡಿತ್ತು ಅನ್ನೋದನ್ನ ಇರಾನ್ ಹೇಳ್ತಾನೆ ಇತ್ತು. ಆ ರೀತಿಯ ಬೆಳವಣಿಗೆಗಳು ನಡೆಯುವ ಸಾಧ್ಯತೆಗಳು ಇದೆಯಾ? ಟೆಲ್ ಅವೀವ್ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಇರಾನ್ ದಾಳಿಯಿಂದ ಓರ್ವ ನಾಗರಿಕ ಸಾವನ್ನಪ್ಪಿದ್ದಾರೆ. ಸೌದಿಯ ಹಲವು ಕಡೆ ಇರಾನ್ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಇರಾನ್ ಕೂಡ ಬಗ್ಗುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ನೀವು ಏನೇ ಮಾಡಿದ್ರು ನಮ್ಮನ್ನ ಈ ಯುದ್ಧದಿಂದ ನೀವು ನಿಲ್ಲಿಸಿ, ಷರತ್ತುಗಳನ್ನ ಆರಂಭ ಮಾಡಿದ್ದೆ ಯುದ್ಧ, ನೀವು ಷರತ್ತು ನಮ್ಗೆ ಯಾಕೆ ಹಾಕ್ತೀರಾ ಅಂತ ಇರಾನ್ ಕೇಳ್ತಾ ಇದೆ. ಸೊ ಸೌದಿಯಲ್ಲಿ ಅಮೆರಿಕ ಸೇನಾ ನೆಲೆಯ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಸೇನಾ ನೆಲೆ ಉಡಿಸ್ ಮಾಡಿದೆ ಇರಾನ್. ನೀರಿನ ಪ್ಲಾಂಟ್ ಸ್ಫೋಟ ಮಾಡಿದೆ ಇರಾನ್. ಅರಾಕ್ ಅರ್ದಖಾನ್ ಮೇಲೆ ದಾಳಿಯನ್ನ ಮಾಡಿದೆ. ಯಾಜ್ ಪ್ರಾಂತ್ಯದಲ್ಲಿ ಇರಾನ್ ಸತತವಾಗಿ ದಾಳಿಯನ್ನ ಮಾಡ್ತಾನೆ ಇದೆ. ಇರಾನ್ ಈಗ ತಾನು ಯುದ್ಧವನ್ನ ನಿಲ್ಲಿಸುವಂತಹ ಪ್ರಶ್ನೆ ಇಲ್ಲ ಅಂತ ಹೇಳಿದ ಮೇಲೆ ಮತ್ತೆ ಮತ್ತೆ ಅಟ್ಯಾಕ್ಗಳನ್ನ ಮಾಡ್ತಾನೆ ಇದೆ. ಇರಾನ್ ಸತತ ದಾಳಿಯನ್ನ ನಡೆಸ್ತಾ ಇದೆ. ಯಾಜ್ ಪ್ರಾಂತ್ಯದಲ್ಲಿ ಇರಾನ್ ಈಗ ದಾಳಿಯನ್ನ ಮಾಡ್ತಾ ಇದ್ದು ಕ್ಷಿಪಣಿ ಹಾಗೂ ಡ್ರೋನ್ ಬಳಿಕ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಸಂಧಾನದ ಮಾತಿಗೂ ಕೂಡ ಇರಾನ್ ಒಪ್ತಾನೇ ಇಲ್ಲ. ಟೆಹರಾನ್ ಯೂನಿವರ್ಸಿಟಿ ಬಳಿ ಅಮೆರಿಕ ಸೇನೆಯಿಂದ ದಾಳಿಯಾಗಿದೆ. ಇರಾನ್ ಹಾಗೂ ಅಮೆರಿಕ ನಡುವೆ ಕಂಡೀಷನ್ಸ್ ವಿಚಾರಕ್ಕೆ ಇನ್ನೂ ತಿಕ್ಕಾಟವನ್ನ ಮುಂದುವರಿಸಲಾಗಿದೆ. ಈಗಾಗಲೇ ಅಮೆರಿಕ ಹಾಕಿರುವಂತಹ ಷರತ್ತುಗಳನ್ನ ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯುದ್ಧ ಆರಂಭ ಮಾಡಿದ್ದು ನೀವು, ಯುದ್ಧ ನಿಲ್ಲಿಸೋದು ನಾವು ಅಂತ ಇರಾನ್ ಹೇಳ್ತಾ ಇದೆ. ಬಹ್ರೇನ್ನ ಅಮೆರಿಕ ಸೇನಾ ನೆಲೆ ಮೇಲೆ ದಾಳಿಯನ್ನ ಮಾಡಿದೆ. ಸುಮಾರು 10ಕ್ಕೂ ಅಧಿಕ ಬಾರಿ ಇಲ್ಲಿ ಸ್ಫೋಟ ಆಗಿರೋದು. ಕ್ಷಿಪಣಿ ದಾಳಿಯಿಂದ ಟ್ರಂಪ್ಗೆ ಬಿಗ್ ಶಾಕ್ ಅಂತಾನೆ ಹೇಳಬೇಕಾಗತ್ತೆ. ಯಾಕಂದ್ರೆ ಟ್ರಂಪ್ ಅಂದುಕೊಂಡಿದ್ದಕ್ಕಿಂತಲೂ ದೊಡ್ಡ ಮಟ್ಟದಲ್ಲಿ ಇರಾನ್ ತಿರುಗೇಟನ್ನ ಕೊಡ್ತಾ ಇದೆ. ಈ ಯುದ್ಧ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಂಟಿನ್ಯೂ ಆಗುತ್ತೆ ಅನ್ನೋದನ್ನ ಅಮೆರಿಕ ಆಗಿರ್ಬೋದು, ಇಸ್ರೇಲ್ ಅಂದ್ಕೊಂಡಿರ್ಲಿಲ್ಲ. ಆದರೆ ಈ ಯುದ್ಧ ಮುಂದುವರಿತಾನೇ ಇದೆ. ಶಾಂತಿ ಮಾತುಕತೆಯ ವಿಚಾರ ಅಮೆರಿಕ ಎಷ್ಟೇ ಪ್ರಸ್ತಾಪ ಮಾಡಿದ್ರೂ ಕೂಡ ಇರಾನ್ ಬಗ್ಗುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಈಗಾಗಲೇ ಸುಮಾರು 10ಕ್ಕೂ ಅಧಿಕ ಬಾರಿ ಸ್ಫೋಟ ಮಾಡಿದ್ದು ಕ್ಷಿಪಣಿ ದಾಳಿಯಿಂದ ಟ್ರಂಪ್ಗೆ ಬಿಗ್ ಶಾಕ್ ಆಗಿದೆ. ಇನ್ನಷ್ಟು ದಾಳಿ ಮಾಡೋದಾಗಿ ಇರಾನ್ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಅಮೆರಿಕ ಸೇನೆಯಿಂದ ನಿರಂತರ ಪ್ರತಿದಾಳಿಯನ್ನ ಮಾಡಲಾಗ್ತಾ ಇದೆ. ಆದರೆ ಈ ಒಂದು ಯುದ್ಧದಲ್ಲಿ ಇರಾನ್ ಹಿಂದೆ ಸರಿಯುವ ಮಾತೇ ಇಲ್ಲ ಅನ್ನೋದಕ್ಕೆ ಮತ್ತೆ ಮತ್ತೆ ಅಟ್ಯಾಕ್ ಆಗ್ತಾ ಇರುವಂಥದ್ದು, ಅಮೆರಿಕ ಹೇಳ್ತಾ ಇರುವಂತಹ ಮಾತಿಗೆ ಬಗ್ಗದೆ ಇರುವಂಥದ್ದು, ಈ ಒಂದು ಯುದ್ಧದ ಎಫೆಕ್ಟ್ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದನ್ನ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ.